Happy birthday to ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಮವಾರ ಅಂದರೆ ಇವತ್ತು ನನ್ನ ಬರ್ತ್ಡೇ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬೆಳಗ್ಗೆ ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಗಂಟಲು ಕೂಡ ಹಾಗೆ ಕಿರಿಕಿರಿ ಇತ್ತಲ್ವ, ಸೊ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಬೆಳಗ್ಗೆ ವೆದರ್ ಕೂಡ ತುಂಬಾ ಕೂಲಾಗಿತ್ತು. ಇವಾಗಂತೂ ಬೆಳಗ್ಗೆ ತಣ್ಣಗಿರುತ್ತೆ, ಆಗಲೇ ಮಧ್ಯಾಹ್ನಕ್ಕೆ ಬಿಸಿಲು ಬಂದುಬಿಡುತ್ತೆ, ಆ ಥರ ಇದೆ ಇವಾಗ ವೆದರು. ಹಾಗೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಟೆಂಪಲ್ಗೂ ಕೂಡ ಹೋಗಬೇಕು. ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಲಕ್ಕಿ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ ಇರಲ್ಲ ಮತ್ತು ಮಗಳು ಕೂಡ ಸ್ಕೂಲ್ಗೆ ಹೋಗಿರ್ತಾಳೆ. ಹಾಗಾಗಿ ನಾನು ಒಬ್ಬಳೇ ಅಲ್ವಾ, ಸೊ ಸಿಂಪಲ್ಲಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ. ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಸೊ ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ರಾತ್ರಿ ಎಲ್ಲ ಸ್ವಲ್ಪ ಮಳೆ ಬಂದಿರೋದ್ರಿಂದ ಫಾಗ್ ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ಅಷ್ಟು ದೂರದಲ್ಲಿ ಮಂಜು ಏನೂ ಕಾಣ್ತಾ ಇಲ್ಲ. ಬೆಳಿಗ್ಗೆ ಆದರೆ ಇಷ್ಟೊಂದು ಚಳಿ ಬಿದ್ದುಬಿಟ್ಟಿರುತ್ತೆ 7 ಗಂಟೆ. ಸೊ 7 ಗಂಟೆಗೆ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಆಲ್ರೆಡಿ. ನಮ್ಮ ಪ್ರಕೃತಿಗೂ ಕೂಡ ಹುಷಾರಿರ್ಲಿಲ್ವಲ್ಲ, ಸೊ ಅವಳನ್ನ ಸ್ಕೂಲಿಗೇನು ಕಳಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಬೇಗ ಮನೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಟೆಂಪಲ್ಗೆ ಹೋಗಿ ಬಂದುಬಿಡ್ಬೋದು ಅಂತಂದು ನಾನು ಮತ್ತು ನಮ್ಮ ಖುಷಿಲು ನನ್ನ ಹಸ್ಬೆಂಡ್ ಅಷ್ಟೇ ಹೋಗ್ತಾಯಿದ್ದೀವಿ. ಅವಳನ್ನೇನು ಕರ್ಕೊಂಡು ಹೋಗ್ತಾ ಇಲ್ಲ, ತುಂಬ ಜ್ವರ ಇತ್ತು. ಹಾಗಾಗಿ ಮನೇಲಿ ಸ್ವಲ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಮನೇಲಿ ಬಿಟ್ಟು ಹೋಗಿದ್ವಿ. ಇರ್ತಿದ್ಲು ಆ ಥರ, ಏನು ಮುಂಚೆಲ್ಲ ಸ್ವಲ್ಪ ಹಠ ಮಾಡ್ತಿದ್ಲು ಇರಲ್ಲ ಅಂತ. ಬಟ್ ಇವಾಗ ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ಲ, ಒಬ್ಬಳೇ ಇರ್ತಾಳೆ, ಆ ಥರ ಭಯ ಎಲ್ಲ ಏನೂ ಪಡಲ್ಲ. ಒಂದು ಫೋನು ಮತ್ತು ಟಿ ವಿ ಎರಡನ್ನೂ ಇಟ್ಟೋಗಿರ್ತೀವಿ. ಸೊ ಫೋನ್ ಏನಾದರೂ ಬಂದರೆ ರಿಸೀವ್ ಮಾಡಿ ಮಾತಾಡ್ತಾಳೆ. ಅದು ಬಿಟ್ಟರೆ ಟಿ ವಿ ನೋಡ್ಕೊಂಡು ಆರಾಮಾಗಿರ್ತಾಳೆ. ಹಾಗೆ ಇದು ರೈಸ್ ಫ್ಲೋರ್ದು ರಂಗೋಲಿ ನಾನು ಮಾಡಿ ತೋರಿಸಿದ್ನಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ ರಂಗೋಲಿ ಹಾಕೋಕ್ಕೆ. ಒಂಥರ ಪೇಂಟಲ್ಲಿ ಹಾಕಿರೋ ಥರ ಕಾಣಿಸುತ್ತೆ ಡ್ರೈ ಆದಮೇಲೆ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವನು ಮಾತಾಡಬೇಕು, ಅದಕ್ಕೆ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾನೆ, ಹಾಡು ಹೇಳ್ತಾ ಇದ್ದಾನೆ. ಅವನ ವಾಯ್ಸು ಬರಲಿ ಅಂತ ಅವನಿಗೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೆ. ಪೂರ್ತಿ ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ. ಯಾರೆಲ್ಲ ನೋಡಿಲ್ಲ ಅವ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನ. ಸೊ ನೋಡಿ, ಯಾರಿಗೆಲ್ಲ ಮಾಡ್ಕೋಬೇಕು ಅಂತ ಇಷ್ಟ ಇದ್ದರೆ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸಲ ಮಾಡಿಟ್ರೆ ಆಯಿತು, ತುಂಬ ದಿನ ಬರುತ್ತೆ, ಆಲ್ಮೋಸ್ಟ್ 3 ಮಂತ್ಸ್ ಬರುತ್ತೆ. ಸೊ ಈ ಪೇಸ್ಟ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಾಯಿತು, ಕಸ ನೆಲ ಎಲ್ಲ ಆಯಿತು. ತಿಂಡಿ ಕೂಡ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಗ್ಗರಣೆ ಎಲ್ಲ ಹಾಕಿಟ್ಟಿದ್ದೀನಿ. ಟಿಫನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಟೆಂಪಲ್ಗೆ ಹೋಗಿ ಬಂದು ಟಿಫನ್ ತಿಂದ್ರಾಯಿತು ಅಂತಂದು ಇವಾಗ ಜಸ್ಟ್ ಕಾಫಿ ಬಿಸ್ಕೆಟ್ ತಿಂತಾಯಿದ್ದೀನಿ. ನನ್ನ ಮಗನಿಗೂ ಕೂಡ ರೆಡಿ ಮಾಡಿದೆ. ಸ್ವಲ್ಪ ಹೊರಗಡೆ ಚಳಿ ಅನಿಸ್ತಿತ್ತು, ಅದಕ್ಕೋಸ್ಕರ ಕ್ಯಾಪ್ ಹಾಕ್ತಾಯಿದ್ದೀನಿ ಅವನಿಗೆ. ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಸೊ ನಾನು ಯಾವಾಗಲೂ ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಹೆಬ್ಬಾಗ್ಲು. ಸೊ ಇದ್ರೊಳಗಡೆ ಹೋದರೆ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು, ಒಂದೊಂದು 100 ಮೀಟರ್ ಹೋದರೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ. ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ತುಂಬ ಪವರ್ಫುಲ್ ದೇವರು, ನಾನಂತೂ ತುಂಬ ನಂಬ್ತೀನಿ. ಈಗಂತೂ ಒಂದು 2-3 ಮಂತ್ಸ್ ಆಗಿತ್ತು ಹೋಗಿಲ್ಲ ಅಂತಂದರೆ ನನಗೇನೋ ಬಾ ನನ್ನ ಹತ್ರ ಬಾ, ನೋಡು ಬಾ, ನನ್ನ ದರ್ಶನ ಮಾಡಿಲ್ಲ ನೀನು ಅಂತ ನನಗೇನೋ ಹೇಳೋ ಥರ ಅನ್ನಿಸ್ತಾ ಇದೆ. ಏನೋ ಕರಿತಾ ಇದ್ದಾಳೆ ದೇವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಬಂದಿಲ್ಲ ಅಂತ ಕೇಳೋ ಥರ ನನಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾನು ತುಂಬ ನಂಬ್ತೀನಿ ದೇವ್ರನ್ನ. ನನ್ನ ಮಗನಿಗೆ ಸ್ಲಿಪ್ಪರ್ ಬಿಡು ಅಂತ ಹೇಳ್ತಾ ಇದ್ವಿ, ಅಲ್ಲೇ ಸ್ಲಿಪ್ಪರ್ ಬಿಡ್ತಾ ಇದ್ದ ಒಳಗಡೆ. ಮತ್ತು ಅಲ್ಲೋಗಿ ಏನು ಬಿಡೋದು ಅಂತ ನಾವು ಗಾಡಿ ಹತ್ರನೇ ಸ್ಲಿಪ್ಪರನ್ನು ಬಿಟ್ಬಿಟ್ಟು ಹೋಗ್ತೀವಿ. ಬೆಲ್ಲದ ಆರತಿ ಹಾಗೆ ನಿಂಬೆಹಣ್ಣಿನ ಆರತಿ ಏನು ಬೇಕಾದರೂ ಸಿಗುತ್ತೆ, ಇಲ್ಲೆಲ್ಲ ಸಿಗುತ್ತೆ, ನಾನು ತೋರಿಸಿದ್ನಲ್ವ. ಸೊ ಈ ರೀತಿ ರೆಡಿ ಮಾಡಿಟ್ಟಿರ್ತಾರೆ. ಒಂದು 50 ರುಪೀಸು 80 ರುಪೀಸ್ ಈ ಥರ ಅಮೌಂಟ್ ಮಾಡ್ತಾರೆ. ಸೊ ನೀವು ಅದನ್ನು ಅಲ್ಲೇ ತೊಗೊಂಡು ಹಚ್ಬೋದು, ಇಲ್ಲಾಂದರೆ ಮನೆಯಿಂದನೇ ನೀವೇ ರೆಡಿ ಮಾಡ್ಕೊಂಬಂದು ದೇವಿಗೆ ಆರತಿನ ಮಾಡ್ಬೋದು. ಹಾಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ. ಸೊ ಇಲ್ಲೆಲ್ಲ ಅಂಗಡಿಗಳೆಲ್ಲ ಆಲ್ಮೋಸ್ಟ್ ಇರುತ್ತೆ, ಒಂದು 4-5 ಅಂಗಡಿ ಇರುತ್ತೆ. ಏನು ಆ ಥರ ಏನು ಹಣ್ಣು ಕಾಯಿ ಸಿಗಲ್ಲ ಅನ್ನೋ ಥರ ಏನಿರಲ್ಲ, ಯಾವಾಗಲೂ ರೆಗ್ಯುಲರ್ ಆಗಿರ್ತಾರೆ. ಇಲ್ಲೆಲ್ಲ ದೀಪಗಳು ಅದೆಲ್ಲ ಇರುತ್ತೆ, ಎಲ್ಲ ಥರ ಶಾಪು ಇದೆ ಇಲ್ಲೆಲ್ಲ. ಸೊ ಸ್ಲಿಪ್ಪರ್ ಬಿಡೋದು ಇಲ್ಲಿ ಬಿಡ್ತಾರೆ, ನಾವು ಅಲ್ಲೇ ಗಾಡಿ ಹತ್ರನೇ ಬಿಟ್ಟು ಬಂದುಬಿಡ್ತೀವಿ. ತುಂಬ ಜನ ಇದ್ದಾಗ, ಹಾಗೆ ಇಲ್ಲೇನಾದರೂ ಫಂಕ್ಷನ್ಸ್ ದೇವಸ್ಥಾನದಲ್ಲಿ ಏನೋ ಕಾರ್ಯಕ್ರಮ ಇದ್ದಾಗ ಜಾಸ್ತಿ ಜನ ಇರ್ತಾರಲ್ಲ, ಸೊ ಆವಾಗ ಇಲ್ಲಿ ಫುಲ್ ಹೊರಗಡೆ ಎಲ್ಲ ಕ್ಯೂ ಇರುತ್ತೆ. ನಾವೆಲ್ಲ ಜಾತ್ರೆ ಎಲ್ಲ ಇದ್ದಾಗೆಲ್ಲ ಬರ್ತೀವಲ್ವ, ತುಂಬಾ ಜನ ಇರ್ತಾರೆ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಫುಲ್ ರೋಡಿಗೆಲ್ಲ ಬಂದುಬಿಟ್ಟಿರುತ್ತೆ, ಎಂಡ್ ತನಕನೂ ರಶ್ ಇರುತ್ತೆ. ಬಟ್ ಇವತ್ತು ನಾವು ಹೋಗಿದ್ವಲ್ಲ ತುಂಬಾ ಫ್ರೀ ಇತ್ತು, ಒಂದು 2 ಇದ್ದರು ಅಷ್ಟೇ.
ನೋಡ್ತಾ ಇರ್ಬೋದು ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಡೈಲಿ ಹಾಕ್ತಾರೆ, ಇಷ್ಟೊಂದು ದೊಡ್ಡ ದೊಡ್ಡ ರಂಗೋಲಿ ಹಾಕಿರ್ತಾರೆ. ಎಲ್ಲ ಟೆಂಪಲ್ ಒಳಗಡೆನೂ ಹಾಕಿರ್ತಾರೆ. ಟೆಂಪಲ್ ಒಳಗಡೆ ವಿಡಿಯೋ ಫೋಟೋ ಏನೂ ತೆಗಿಯೋ ಹಾಗಿಲ್ಲ, ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು, ಏನೋ ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ತಾ ಇದ್ದಾರೆ ಒಳಗಡೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಆರಾಮಾಗಿ ನೋಡ್ಕೊಂಡು ಬಂದ್ವಿ. ತುಂಬ ಫ್ರೀಯಾಗಿತ್ತು, ಯಾರು ಏನು ಹೋಗಿ ಮಾಡಿ ಅಂತ ಏನೂ ಹೇಳಿಲ್ಲ, ಅಷ್ಟೊಂದು ಫ್ರೀಯಾಗಿತ್ತು. ಪೂಜಾರು ಸಹ ನಿಂತ್ಕೊಂಡು ನೋಡೋಕ್ಕೆ ಸುಮ್ಮನೆ ಬಿಟ್ಟಿದ್ರು, ಯಾಕಂದರೆ ತುಂಬ ಜನ ಇದ್ದಾಗ ಹೋಗಿ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಖಾಲಿ ಇದ್ದಾಗ ಏನು ಅನಿಸಲ್ಲ, ಸ್ವಲ್ಪ ಆರಾಮಾಗಿ ನಿಂತ್ಕೊಂಡು ನೋಡಿಕೊಂಡು ಆರಾಮಾಗಿ ಕೈ ಮುಕ್ಕೊಂಡು ಬಂದ್ವಿ. ಹಾಗೆ ಮನೆಗೆ ಬಂದಿದ್ದೆ, ಅಮ್ಮನೂ ಕೂಡ ಉಪ್ಪಿಟ್ಟು ಕೇಸರಿಬಾತ್ ಮಾಡಿ ಕಳಿಸಿದ್ರು. ಹಾಗಾಗಿ ನಾನು ಯಾವುದೂ ಸ್ವೀಟ್ ಮಾಡಲಿಲ್ಲ, ನಾನು ಅವಲಕ್ಕಿ ಮಾಡಿದ್ನಲ್ವ, ಸೊ ಅದನ್ನೇ ಬ್ರೇಕ್ಫಾಸ್ಟ್ ತಿಂದೆ. ಸ್ವಲ್ಪ ಕೊಟ್ಟು ಕಳಿಸಿದ್ರು ಉಪ್ಪಿಟ್ಟು, ಯಾಕಂದರೆ ನಾನು ಅವಲಕ್ಕಿ ಮಾಡಿದ್ನಲ್ವ, ಸೊ ಹಾಗಾಗಿ ಬೇಡ ಅಂತ ಹೇಳಿದ್ದೆ. ಸಂಜೆ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಪ್ರಕೃತಿಗೂ ಹುಷಾರಲಿಲ್ಲ, ಅವಳು ಹೊರಗಡೆದೇನು ತಿನ್ನೋ ಹಾಗಿರಲಿಲ್ಲ. ಮತ್ತು ಸುಮ್ಮನೆ ಯಾಕೆ ಹೊರಗಡೆ ಮತ್ತೆ ತಿನ್ನಿಸಿ ಮತ್ತೆ ಹೆಲ್ತ್ ಹಾಳಾಗುತ್ತೆ, ಬೇಡ ಅಂತಂದ್ವಿ. ಅವಳು ಬರ್ತೀನಿ ಅಂತ ಹೇಳಿದ್ಲು, ಅವ್ರ ಪಾಪ ಬೇಡ ಹೊರಗಡೆ ತುಂಬ ಚಳಿ ಇದೆ ಅಂತಂದು ಇಬ್ಬರನ್ನೂ ಬಿಟ್ಟೋಗೋಣ ಅಂತಂದು ಅಮ್ಮ ಮನೆಗೆ ಹೋಗಿ ಬಿಟ್ಟೋಗ್ತಿದ್ದೀವಿ. ಇವಾಗ ನಮ್ಮ ಮನೆಯವರು ಆಫೀಸ್ಗೆ ಹೋಗಿದ್ರಲ್ವ, ಸೊ ಬರೋದೇ ಲೇಟ್ ಆಗಿಬಿಡ್ತು. ಇಲ್ಲೇ ಯಲಹಂಕದಲ್ಲಿ ಕಡಾಯಿ ಅಂತ ಇದೆ, ಸೊ ಒಂದೆರಡು ರೆಸ್ಟೋರೆಂಟ್ ನೋಡಿದ್ವಿ, ಬೇಡ ಅಲ್ಲಿ ಹೋಗಿದ್ದೀವಿ ಅಂತಂದು ಹೇಳಿದ್ವಿ. ನನ್ನ ಹಸ್ಬೆಂಡು ಇಲ್ಲಿ ಬಂದು ಊಟ ಮಾಡಿರಲಿಲ್ಲ, ಹೇಗಿರುತ್ತೆ ನೋಡೋಣ ಬಾ ಹಂಗಾದ್ರೆ ಅಂತಂದು ಹೇಳಿದ್ರು. ಹಾಗಾಗಿ ಇಲ್ಲೇ ಬಂದ್ವಿ, ಫೈನಲ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟು, ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಹೋದಾಗೆ ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ನಲ್ಲ, ಸೊ ನನ್ನ ಫ್ರೆಂಡ್ಸು ಹೇಳ್ತಾಯಿದ್ರು ನಾವು ಕೂಡ ಇಲ್ಲೇ ಬರ್ತೀವಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅವ್ರ ಮನೆಗೆ ತುಂಬ ಹತ್ರ ಅಂತೆ. ಹಾಗಾಗಿ ನಾವು ಸರಿ ನನ್ನ ಹಸ್ಬೆಂಡ್ಗೂ ಇಲ್ಲೇ ಒಂದು ಸಲ ಕರ್ಕೊಂಡು ಹೋಗೋಣ ಅಂತಂದು ಬಂದಿದ್ವಿ ನಾನು ನಮ್ಮ ಮನೆಯವರು. ಫಸ್ಟ್ ಸೂಪ್ ತೊಗೊಂಡ್ವಿ, ಯಾವಾಗಲೂ ವೆಜ್ ಮ್ಯಾನ್ಷನ್ನೇ ತೊಗೊಳ್ಳೋದು, ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಸೊ ನಾವಿಬ್ಬರೇ ಅಲ್ವಾ, ಅದಕ್ಕೆ ಜಾಸ್ತಿ ಏನೂ ಆರ್ಡರ್ ಮಾಡಲಿಲ್ಲ, ಗೋಬಿ ಗಿಬಿ ಎಲ್ಲ ಅದು ತಿಂದುಬಿಟ್ರೆ ಊಟನೇ ಮಾಡೋಕ್ಕಾಗಲ್ಲ. ಜಸ್ಟ್ ಸೂಪು, ಹಾಗೆ ನಾನು ಕುಲ್ಚಾ ಆರ್ಡರ್ ಮಾಡಿದ್ದೆ, ಬಟರ್ ಕುಲ್ಚಾ. ನಮ್ಮ ಮನೆಯವರು ಬಟರ್ ರೋಟಿ ಆರ್ಡರ್ ಮಾಡಿದ್ರು. ಸೊ ಕುಲ್ಚಾ ಜೊತೆ ಚೆನ್ನಾಗಿ ಟೇಸ್ಟ್ ಬರ್ತಾಯಿತ್ತು ನಾವು ಆರ್ಡರ್ ಮಾಡಿದ ಕರಿ. ಸೊ ತುಂಬಾ ಟೇಸ್ಟಿಯಾಗಿತ್ತು ಕರಿ ಮಾತ್ರ. ತುಂಬ ದಿನ ಆಗಿತ್ತು, ಯಾಕಂದರೆ ಇಲ್ಲಿ ಅಷ್ಟೊಂದು ನಮ್ಮ ಮನೆಗಳ ಹತ್ರ ಇರೋಂಥ ಹೋಟೆಲ್ಗಳಲ್ಲಿ ಅಷ್ಟೊಂದು ಟೇಸ್ಟ್ ಮಾಡಲ್ಲ. ಸೊ ಹಾಗಾಗಿ ನಾವು ಆವಾಗವಾಗ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀವಿ. ರೆಗ್ಯುಲರಾಗಿ ಅಂತಂದರೆ ಇಲ್ಲೇ ಹತ್ತತ್ರ ಹೋಗ್ತಾ ಇರ್ತೀವಿ ನಾರ್ಮಲ್ಲಾಗಿ. ಈ ಥರ ಸ್ಪೆಷಲ್ ಡೇಸ್ಗಳಲ್ಲಿ ಮಾತ್ರ ಬೇರೆ ಬೇರೆ ಒಳ್ಳೊಳ್ಳೆ ಹೋಟೆಲ್ಗಳಿಗೆ ಹೋಗ್ತೀವಿ. ಅದಾದಮೇಲೆ ಇದು ಹಾಂಗ್ಕಾಂಗ್ ಫ್ರೈಡ್ ರೈಸ್ ಅಂತ, ಇದು ಕೂಡ ಚೆನ್ನಾಗಿತ್ತು. ನಾವು ಕೇಳಿದ್ವಿ ಯಾವ ಥರ ಇದೆ ಅಂತಂದು, ಇಲ್ಲ ಖಾರ ಇರುತ್ತೆ ಅಂತ ಹೇಳಿದ್ರು. ಬಟ್ ತಿಂತ ನಮಗೇನೋ ಸ್ವೀಟ್ ಅಂತ ಅನ್ನಿಸ್ತಾ ಇತ್ತು. ಫೈನಲ್ಲಾಗಿ ಲೆಮನ್ ಸೋಡಾ ತೊಗೊಂಡ್ವಿ. ಅದಾದಮೇಲೆ ಅಮ್ಮ ಮನೆಗೆ ಹೋದ್ವಿ. ಅಮ್ಮನೂ ಕೆಮ್ತಾನೇ ಇದ್ದರು, ಅಮ್ಮಗೂ ಕೆಮ್ಮು ಶೀತ ಎಲ್ಲ ಮನೇಲಿ ಎಲ್ಲರಿಗೂ ಅದೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಕೇಕ್ ಎಲ್ಲ ತೊಗೊಂಬಂದಿದ್ದೆ. ಹ್ಯಾಪಿ ಬರ್ಡೇ. ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ನಾನು ಬೇಡ ಅಂತ ಹೇಳಿದ್ದೆ ನಮ್ಮಮ್ಮಗೆ, ಅಂದರೂ ನಮ್ಮಮ್ಮ ತರಿಸ್ಬಿಟ್ಟಿದ್ದಾರೆ. ಖುಷಿಲ್ ಹ್ಯಾಪಿ ಬರ್ಡೇನಪ್ಪ ಮಮ್ಮಿ, ಹ್ಯಾಪಿ ಬರ್ಡೇ. ತಡಿ ಒಂದು ನಿಮಿಷ. ಖುಷಿಲ್ ಖುಷಿಲ್ ಇಲ್ಲ ಖುಷಿ ಪ್ರಕೃತಿ ಇಲ್ಲ ನೋಡು. ಬಾರ ಗೊತ್ತಾಗ್ಬಿಟ್ಟ ಅವನಿಗೆ ಕೇಕ್ ಯಾಕೆ ಕಟ್ ಮಾಡ್ತಾರೆ.
ಇಲ್ಲಿ ನೋಡಿ. ಬೆಳಗ್ಗೆ ಎಲ್ಲ ಸ್ವರ್ಗ ನಿವಾಸಿಗಳು ತಮ್ಮಲ್ಲೇ ಚರ್ಚಿಸಿ ಹೀಗೆ ಆಯ್ಕೆ ಮಾಡಬೇಕಾಗುತ್ತದೆ. ಆಯಾ ದಿನದ ಮನೆಗೆ ಈ ಕಡೆ ಹಚ್ರ ಏನಾಗಿದೆ ಯಾಕೆ ಕಲರ್ ಡಾರ್ಕ್ ಗೊತ್ತೈತೆ ತಡಿ ನೋಡ್ತಾ ಅಷ್ಟೇ. Happy birthday to you. Happy birthday to you. Happy birthday to you. Mommy. Happy birthday to you. Happy birthday to you. Hello. Mommy. Happy. ನನ್ನ ಮಗಂಗಂತೂ ಇವಾಗ ಗೊತ್ತಾಗ್ಬಿಟ್ಟಿದೆ ಬರ್ತಡೇ ಅಂತಂದರೆ ಕೇಕ್ ತರ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳೋದು ಕಳಿಸ್ಬಿಟ್ಟು ಅದೊಂದು ಖುಷಿ ಆಯಿತು. ಹೇಳ್ತಾನೆ ಇದ್ದಾನೆ. ಆಮೇಲೆ ಕೆಳಗಡೆ ಎಲ್ಲ ಬಿದ್ದಿರುತ್ತೆ ಬಾಕ್ಸ್ದು ಅದನ್ನು ತೊಗೊಂಡು ತೊಗೊಂಡ್ಬಿಟ್ಟು ಮನೆಗೆ ಬಂದು ಇವಳ್ದು ಹಾಲ್ ಟಿಕೆಟ್ನ ಅದು ಎಕ್ಸಾಮ್ ಪ್ಯಾಡ್ಗೆ ಫಿಕ್ಸ್ ಮಾಡಬೇಕಿತ್ತು. ಹಾಗಾಗಿ ಅದು ಅವಳದು ರಿಜಿಸ್ಟರ್ ನಂಬರ್ ಎಲ್ಲ ಬರೆದ್ಬಿಟ್ಟು ಅದೆಲ್ಲ ಫಿಕ್ಸ್ ಮಾಡಬೇಕಿತ್ತು. ಸೊ ಅದನ್ನು ಕೆಲಸ ಒಂದು ಮಾಡೋದಿತ್ತು. ಅದೊಂದು ಮಾಡಿಬಿಟ್ರೆ ಮತ್ತೆ ಬೆಳಗ್ಗೆ ಮರ್ತೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನೋಡ್ತಾಯಿದ್ವಿ ಯಾವಾಗ ಯಾವುದ್ಯಾವ್ದು ಎಕ್ಸಾಮ್ ಇದೆ, ಯಾವಾಗ ಮುಗಿಯುತ್ತೆ ಇವಳದು ಅಂತ ನೋಡ್ತಾಯಿದ್ದೆ. ಬಟ್ ಅವ್ರಿಗೆಲ್ಲ ಆಲ್ಮೋಸ್ಟ್ ದಸರಾ ರಜೆ ಎಲ್ಲ ಮಕ್ಳಿಗೂ ಮುಗ್ದಿರುತ್ತೆ, ಅವಾಗ ಕೊಡ್ತಾ ಇದ್ದಾರೆ. ಅಂದರೆ 9 ತನಕನೂ ಎಕ್ಸಾಮ್ ಇದೆ ಅಂತ ಅಂದ್ಕೊತೀನಿ. 9 ತನಕನೂ ಇದೆ ಎಕ್ಸಾಮು. ಅದಾದಮೇಲೆ ಒಂದು ವಾರ ರಜಾ ಅಂತೆ. ನೋಡಬೇಕು ಯಾವ ಥರ ಕೊಡ್ತಾರೆ ಅಂತ. ಹಾಗೆ ನನ್ನ ಬರ್ಡೇ ಆಗಿ ಒಂದು 2 ಡೇಸ್ಗೆ ನನ್ನ ಫ್ರೆಂಡ್ ಮಗಳದ್ದು ಕೂಡ ಬರ್ಡೇ ಇತ್ತು. ಸೊ ಅವರು ಕೂಡ ನನ್ನ ಮಕ್ಕಳನ್ನ ಕರೆದು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ. ಅವರೆಲ್ಲ ನಿನ್ನೆ ಎಲ್ಲ ಜ್ಯೂಸ್ ಕುಡ್ದಿದ್ರಲ್ವ ಮೊನ್ನೆ. ಸೊ ಅದರಿಂದ ಸ್ವಲ್ಪ ಶೀತ ಆಗಿಬಿಟ್ಟು ಜ್ವರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದೆ ಪಾಪುಗಳನ್ನ ಕರ್ಕೊಂಡಿಬ್ರು. ಸೊ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸಾಂಗ್ ಹಾಕಿದ್ವಿ, ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಯಿದ್ವಿ. ಅವ್ರು ಇನ್ನೂ ರೆಡಿ ಆಗ್ತಾಯಿದ್ರು. ಸೊ ಇನ್ನೊಬ್ಬರು ಫ್ರೆಂಡ್ ಬರಬೇಕಿತ್ತು, ಅವ್ರು ಇನ್ನೂ ಬಂದಿರಲಿಲ್ವಲ್ಲ. ಸೊ ಹಾಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು. ನಾನು ಸ್ವಲ್ಪ ಲೇಟಾಗೆ ಹೋದೆ. ಅಷ್ಟರಲ್ಲಿ ಅವರೆಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಟೇಸ್ಟ್ ನೋಡು ಹೆಂಗಿದೆ ಏನು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಚೆನ್ನಾಗಾಗಿದೆ ಬಿಡು ಪರವಾಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ದೆ. ಯಾಕಂದರೆ ಕೆಲವೊಮ್ಮೆ ಜಾಸ್ತಿ ಜನಕ್ಕೆ ಅಡುಗೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಪಲಾವು ಮೊಸರನ್ನ ಎರಡನ್ನೂ ಮಾಡಿದರು. ನಾನು ಬೇಡ ಸಾಕು ಪಲಾವ್ ಅಷ್ಟೇ ಅಂತ ಹೇಳಿದ್ದೆ. ಅವರು ಇರಲಿ ಮಕ್ಕಳು ಇರ್ತಾರೆ ಮತ್ತು ಖಾರ ಏನಾದರೂ ಆದರೆ ತಿನ್ನಲಿಲ್ಲ ಅಂದರೆ ಮೊಸರನ್ನ ತಿಂತಾರೆ ಬೇಕಿದ್ದರೆ ಅಂತಂದು ಮಾಡಿದರು. ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಕಟ್ ಮಾಡಿಸ್ತಾಯಿದ್ದೆ. ಕೂಡ ಬಂದಿತ್ತು. ಹ್ಯಾಪಿ ಬರ್ಡೇ ಅದ್ರ ಮೇಲೆ. ಹಾಗೆ ಇವರು ಇನ್ನೊಬ್ಬರು ಫ್ರೆಂಡು ಮತ್ತು ಅವ್ರ ಮಗಳು. ಹೈಫೈ ಮಾಡು ಖುಷು, ಹೈಫೈ. ಹಾಂ ಕ್ಲಾಪ್ ಮಾಡು ಖುಷು ಕ್ಲಾಪ್ ಮಾಡು. ಅಲ್ಲಿ ಕ್ಯಾಮ್ರಾ ನೋಡು, ಅಲ್ಲಿ ಈ ಕಡೆ ಬಾಯಿಲಿ ತಳ್ಬೇಡ ಅದನ್ನ. ಅದು ವೀಲ್ ಐತಲ್ಲ ಹಂಗೆ ಮುಂದಕ್ಕೆ ಹೋಗುತ್ತೆ. ಅವನಿಗೆ ಕೊಡ್ತಾ ಇಲ್ಲ ಅಂತ ಕೇಕು. ತಗ ಪ್ರಕೃತಿ ಕೊಡು, ಕೈ ತೊಳ್ಕೊಂಬು.
ಅಲ್ಲಿ ನೋಡು ಗುಂಡು, ಅಲ್ಲಿ ನೋಡು. ಚಿನ್ನಿ ಇಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಅಂಕಲ್ ಅವ್ನು ತಿನ್ನೋ ಬಿಸಿ. ಸಾಕು 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 ಸಾಕು. ಅಯ್ಯೋ ನೋಡಲ್ಲಿ ಕೈ ಖುಷು. ಸಾಕಾ? ಒಳಗೆ ಹಾಕೋ. ಹ್ಯಾಪಿ ಬರ್ಡೇ ಹೇಳು. ಹಿಡ್ಕೋಪಿ. ಹಾ, touch. ಹಾ. ಇಲ್ಲಿ ನೋಡಿ ಇಬ್ರು. ಇಲ್ಲಿ ನೋಡ್ರಿ. ಅಲ್ಲಿ ನೋಡ. ಏ ಯಾಕೋ ಖುಷು ಎಳಿಬೇಡ, ಸುಮ್ಮನೆ ನಿತ್ಕೋ. ಅಲ್ಲಿ ಫೋಟೋ